ಉತ್ತರ ಕರ್ನಾಟಕದ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಬೃಹತ್ ಕೈಗಾರಿಕಾ ಮಂತ್ರಿನೂ ಅದಾರ, ಇನ್ನು ಭಾವಿ ಮುಂದಿನ ಮುಖ್ಯಮಂತ್ರಿನೂ ಸಹಿತ ಅಂತವರ ಲಕ್ಷಾಂತರ ಫ್ಯಾನ್ಗಳು ಹೇಳಕತ್ತಾರ. ಯಾಕಂದ್ರೆ ಈ MB ಪಾಟೀಲ್ ಹೆಸರು ಹೇಳಿದ ತಕ್ಷಣ ಅಲ್ಲಿ ಆಶಾಕ್ಕ ಹೆಸರು ಬೇಕರಿ. ಇನ್ನು MB ಪಾಟೀಲ್ ಮತ್ತು ಆಶಾಕ್ಕ ಹೆಸರು ಹೇಳಿದ ತಕ್ಷಣ ಅಲ್ಲಿ ಮತ್ತೊಬ್ಬರ ಪ್ರಾಮಾಣಿಕ ಆಪ್ತ ಸಹಾಯಕರದಾರ್ರಿ. ಅವರು ಸರ್ಕಾರಿ ನೌಕರಿ ಇದ್ದರು. 2004ರಿಂದ ಸರ್ಕಾರಿ ನೌಕರಿ ರಿಟೈರ್ಡ್ ಆದರೂ ಸಹಿತ MB ಪಾಟೀಲ್ ಅವ್ರನ್ನ ಬಿಡ್ಲಿಲ್ರಿ. ಯಾಕೆ ಬಿಡ್ಲಿಲ್ಲ ಗೊತ್ತೈತೇನ್ರಿ? ಅವ್ರಂತ ಆಪ್ತ ಸಹಾಯಕ ಅಂದ್ರೆ MB ಪಾಟೀಲ್ರು ಇರಲಿ ಬಿಡಲಿ ಸಹಾನುಭೂತಿಯಿಂದ ಜನರ ಸುಖ ದುಃಖ ವಿಚಾರ ಮಾಡಿಕೊಂಡು ಅವರಿಗೆ ಸಂಬಂಧಪಟ್ಟವರಿಗೆ ಏನೇನು ಕೆಲಸ ಅದಾವ ಅದನ್ನ ಅಧಿಕಾರಿಗಳಿಗೂ ಸೂಚನೆ ಮಾಡ್ತಾರ, MB ಪಾಟೀಲ್ರ ಗಮನಕ್ಕೂ ತರ್ತಾರ. ಇವನಂತ ಆಪ್ತ ಸಹಾಯಕ ಅಂತ ನಿಮಗೆ ಅನಿಸ್ತಿರ್ಬೇಕು. ನಾವು ಹುಡುಕಾಡ್ಕೋತ ಹೋದ್ರಿ. ಹುಡುಕಾಡ್ಕೋತ ಹೋದಾಗ ಒಬ್ಬೊಬ್ಬರು ಮಂತ್ರಿಗಳ ಹೆಸರು ಬರ್ಬೇಕಾದ್ರೆ ಇವತ್ತು ಆಪ್ತ ಸಹಾಯಕರು ಕಾರಣ. ಒಬ್ಬೊಬ್ಬ ಮಂತ್ರಿಗಳ ಹೆಸರು ಕೆಡಿಸಿ ಮಂತ್ರಿಗಳನ್ನ ರಾಜೀನಾಮೆ ತರುವಂತ ಪರಿಸ್ಥಿತಿ ನಿರ್ಮಾಣ ಮಾಡೋರು ಸಹಿತ ಆಪ್ತ ಸಹಾಯಕರು. ಆದ್ರೆ MB ಪಾಟೀಲ್ರ ಮಾತ್ರ ಆಪ್ತ ಸಹಾಯಕರನ್ನ ಬಹಳ ಮೆಚ್ಕೊಂಡಾರ. ಅವ್ರು ಯಾರಂತೀರಿ? ದಶರಥ ಭೋಸ್ಲೆ. ಇದೇ ಬಿಜಾಪುರಕ್ಕೆ ಹೋಗ್ರಿ, ಸರ್ಕಾರಿ ನೌಕರಿಯಲ್ಲಿದ್ದಾಗ ಸರ್ಕಾರಿ ಆಪ್ತ ಸಹಾಯಕ ಅಂತೇಳಿ ಅಲ್ಲಿ ಅಪಾಯಿಂಟ್ ಆಗಿದ್ರು. ಅವರು ರಿಟೈರ್ಡ್ ಆದರೂ ಸಹಿತ MB ಪಾಟೀಲ್ರ ಮಾತ್ರ ಈ ಪ್ರಾಮಾಣಿಕ ವ್ಯಕ್ತಿಯನ್ನು ಬಿಡಲಿಲ್ಲ. ನೀವು ಇಲ್ಲೇ ಇರಬೇಕು, ನೀವು ಇದ್ದಾಗನ ಇಲ್ಲಿ ಜನರಿಗೆ ಒಂದು ಅನುಕೂಲ ಆಗ್ತೈತೆ ಅಂತೇಳಿ MB ಪಾಟೀಲ್ರು ಹೇಳಿದ ತಕ್ಷಣ ಆಶಾಕ್ಕ ಮತ್ತು ಸಹಿ ಮಾಡಬೇಕಲ್ಲ. ಯಾಕಂದ್ರೆ MB ಪಾಟೀಲ್ರು ಏನು ಹೇಳಿದ ತಕ್ಷಣ ಆಶಾಕ್ಕ ಅವರು ಎಸ್ ಅನ್ಬೇಕು. ಈ ದಶರಥ ಭೋಸ್ಲೆ ಏನು ಕಾರ್ಯವೈಖರಿ ಹೇಳ್ತಾನೆ ಕೇಳ್ರಿ. ಅನೇಕ ನೂರಾರು ಜನರು ದೂರದಿಂದ ಬಂದಿರ್ತಾರೆ MB ಪಾಟೀಲ್ರನ್ನ ಭೇಟಿಯಾಗೋ ಸಲುವಾಗಿ. ಯಾಕಂದ್ರೆ ಕರ್ನಾಟಕ ರಾಜ್ಯದ ಬಹಳ ಬಿಜಿ ರಾಜಕಾರಣಿ. ಯಾವಾಗಲೂ ಜನನಿಬಿಡ ಪ್ರದೇಶ ಅವ್ರ ಜೊತೆನೇ ಇರ್ತೈತಿ, ಸುತ್ತುವರೆದು ಸಾವಿರಾರು ಜನ ಇರ್ತೈತಿ. ಆದರೂ ಸಹಿತ ಎಲ್ಲರನ್ನೂ ಮಾತಾಡ್ಸಾರ. ಇಲ್ಲಿ ನಂಬರ್ ಹಚ್ಚಿ ಕಳಿಸ್ತಾರ ದಶರಥ ಭೋಸ್ಲೆ. ಯಾವ ಪ್ರಾಮಾಣಿಕ ಆಪ್ತ ಸಹಾಯಕ ಇವತ್ತು ತನ್ನ ಮಂತ್ರಿಯ ಜೊತೆ ಕಾಯ ವಾಚ ಮನಸ್ಸಿನಿಂದ ಒಳ್ಳೆಯ ಹೃದಯವಂತಿಕೆಯಿಂದ ಒಳ್ಳೆಯ ಕೆಲಸ ಮಾಡಿದ ತಕ್ಷಣ ಆ ಮಂತ್ರಿಯ ಹೆಸರು ಬರ್ತೈತಿ. ಯಾವ ಆಪ್ತ ಸಹಾಯಕ ಇಲ್ಲ ಸಲ್ಲದ್ದನ್ನ ಹೇಳಿ ಜನರಿಗೆ ಯಮಾರಿಸಿದರೆ ಆ ಮಂತ್ರಿನ ಬೇಕೊತ್ತು ಹೋಗ್ಕಾರ, ಆಪ್ತ ಸಹಾಯಕನ ಬೇಯಿಸುವುದಿಲ್ಲ. ಇಂಥ ಆಪ್ತ ಸಹಾಯಕ ದಶರಥ ಭೋಸ್ಲೆ ಅನ್ನೋರನ್ನ MB ಪಾಟೀಲ್ರು ಎಷ್ಟು ಪ್ರೀತಿಯಿಂದ ಇಟ್ಕೊಂಡಾರ. ಅದೇ ಅವರ ಜೊತೆ ಇರುವಂತಹ ಗನ್ಮ್ಯಾನ್ಗಳು ಸಹಿತ ಇದೇ ಬೆಂಗಳೂರಿನ ನಿವಾಸದಲ್ಲಿ ಶಶಿ ಸಹಿತ ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ರೀ. ಇವರೆಲ್ಲ ಆಪ್ತ ಸಿಬ್ಬಂದಿಗಳು, ಆಪ್ತ ಕಾರ್ಯದರ್ಶಿಗಳು ಜನರ ಜೊತೆ ನೇರ ಸಂಪರ್ಕ ಇಟ್ಕೊಂಡು ಈ MB ಪಾಟೀಲ್ರು ಮತ್ತು ಆಶಾಕ್ಕ ಮತ್ತು ಬಸನಗೌಡ ಪಾಟೀಲ್ ಮತ್ತು ಸೊಸೆ ಅಖಿಲ ಅವರ ಸೂಚನೆ ಮೇರೆಗೆ ಒಳ್ಳೆಯ ಕಾರ್ಯ ತಂದ್ರೆ ಮಾತ್ರ ಆ ಮಂತ್ರಿ ಹೆಸರು ಬರ್ತೈತಲ್ರಿ. ನಾವು ಈ ದಶರಥ ಭೋಸ್ಲೆ ಅವರ ಸುದ್ದಿ ಸಂಗ್ರಹ ಮಾಡಾಕ ಹೋದಾಗ ಇವರ ವರದಿಯನ್ನ ನಮಗೆ ಕಲ್ಲೈ ಸ್ವಾಮಿಗಳು ಹೇಳಿದ್ರಿ. ಕಲ್ಲೈ ಸ್ವಾಮಿಗಳು ಸಹಿತ ಅಲ್ಲೇ ಬಿಜಾಪುರದಾಗ ಒಂದು ಕಿಂಗ್ ಮೇಕರ್ ಇದ್ದಂಗ್ರಿ. ಕುಂತಲ್ಲೇನ ಪ್ರತಿಯೊಂದು ಸುದ್ದಿ ಸಮಾಚಾರಗಳನ್ನ ಹೇಳ್ತಿರ್ತಾರ. ಆದ್ರೆ ದಶರಥ ಭೋಸ್ಲೆ ಅವ್ರದ್ದು ಹೇಳಿದ ತಕ್ಷಣ ನಾವಿದನ್ನು ಸುದ್ದಿ ಬಿತ್ತರ ಮಾಡೋ ಸಲುವಾಗಿ ನೇರ ಇವತ್ತು ಕೂತ ಬಿಟ್ಟಿವಿ. ದಶರಥ ಭೋಸ್ಲೆ ಅನ್ನುವ ಪ್ರಾಮಾಣಿಕ ಆಪ್ತ ಸಹಾಯಕ ಎಲ್ಲ ಮಂತ್ರಿಗಳಲ್ಲಿಯೂ ಸಹಿತ ಇರಲಿ, ಜನರಿಗೆ ಯಾವುದು ನೋನ್ ಆಗಬಾರದು. ದಶರಥ ಭೋಸ್ಲೆ MB ಪಾಟೀಲರ ಪ್ರೀತಿ ಪ್ರಶಂಸೆಗೆ ಹೆಂಗ ಪಾತ್ರ ಆಗ್ಯಾರ ಅನ್ನೋದು ಅವ್ರದ್ದು ಫೋಟೋ ಹಾಕ್ತಾನೆ ನೋಡ್ರಿ. ಹಿರಿಯ ಮನುಷ್ಯ ಅದಾರ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ, ಬಿಜಾಪುರ, ಬಾಗಲಕೋಟ್, ಗುಲ್ಬರ್ಗ, ಬೀದರ್ದಲ್ಲಿ ಫ್ಯಾನ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಬೇಕು. ಫೇಸ್ಬುಕ್ದಾಗ ಫಾಲೋ ಮಾಡ್ಕೊತ ಹೋಗ್ಬೇಕು, ಅನಿಸಿಕೆಗಳನ್ನ ಹಾಕಬೇಕು. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗ ಬರಲ್ರಿ. ನಮಸ್ಕಾರ.